ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. HSRP ಪ್ಲೇಟ್ನ ಚೇಂಜ್ ಮಾಡಿಸೋದಕ್ಕೆ ಕೊನೆಯ ದಿನಾಂಕನ ಮತ್ತೊಮ್ಮೆ ವಿಸ್ತರಣೆ ಮಾಡಿದ್ದಾರೆ. ಜೂನ್ 12ನೇ ತಾರೀಕುವರೆಗೂ ಕಾಲಾವಕಾಶನ ನೀಡಿದ್ದಾರೆ. ಇದಕ್ಕಿಂತ ಮುಂಚೆ ಮೇ 31 ಕೊನೆಯ ದಿನಾಂಕ ಆಗಿತ್ತು. ಈಗ HSRP ಪ್ಲೇಟ್ನ ಚೇಂಜ್ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಜೂನ್ 12ನೇ ತಾರೀಕು ನಿಗದಿಪಡಿಸಿದ್ದಾರೆ. ಇದಕ್ಕಿಂತ ಮುಂಚೆ ಕೊನೆಯ ದಿನಾಂಕನ ಬಹಳಷ್ಟು ಬಾರಿ ಮುಂದೂಡಿದ್ದಾರೆ, ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿ ಅಂತ. ಬಟ್ ಬಹಳಷ್ಟು ಲಕ್ಷ ಜನಗಳು ಇನ್ನೂ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸದೇ ಇರೋದ್ರಿಂದ ಮತ್ತೆ ಕೊನೆ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಮತ್ತೆ ನೀವೇನಾದರೂ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿಲ್ಲ ಅಂದರೆ ಫೈನ್ ಕಟ್ಟೋದಕ್ಕೆ ರೆಡಿ ಆಗಿರಬೇಕು. 500ರಿಂದ 1000 ರೂಪಾಯಿವರೆಗೂ ದಂಡ ವಿಧಿಸ್ತಾರೆ ಅಂತ ಮಾಹಿತಿ ಇದೆ. ನೀವು ಆನ್ಲೈನಲ್ಲೇ ಇದನ್ನು ಅಪ್ಲಿಕೇಶನ್ ಹಾಕೋಬಹುದು. ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಮುಖಾಂತರ ಕೂಡ ಅಪ್ಲಿಕೇಶನ್ ಹಾಕೋಬಹುದು, ಅಥವಾ ಹತ್ತಿರದ ಸೈಬರ್ ಸೆಂಟರ್ಗಳು ಬೇಕಿದ್ದರೂ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರುವಂಥ ಸ್ಕ್ರೀನ್ ಇದೆಯಲ್ಲ, ಈ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಕೋಡ್ನ ನೀವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಫಿಷಿಯಲ್ ವೆಬ್ಸೈಟ್ ಹೋಗ್ತೀರಾ. ಅಲ್ಲಿ ನಿಮ್ಮ ಗಾಡಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಆ್ಯಡ್ ಮಾಡಿ ಅಪ್ಲಿಕೇಶನ್ನ ಹಾಕೋಬಹುದು. ಇನ್ನು HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿನ ತಪ್ಪಿಸೋದಕ್ಕೋಸ್ಕರ ಇದನ್ನು ಜಾರಿಗೆ ತಂದರು. ಇದು ಎಲ್ಲರೂ ಅಪ್ಲಿಕೇಶನ್ ಹಾಕಿ ಹೊಸ ನಂಬರ್ ಪ್ಲೇಟ್ಗಳನ್ನ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. 2019 ಏಪ್ರಿಲ್ 1ಕ್ಕಿಂತ ಹಿಂದೆ ಹೊಸ ಗಾಡಿಗಳನ್ನ ತಗೊಂಡಿದ್ದವಂಥವ್ರು, ಅದಕ್ಕಿಂತ ಹಿಂದಿನ ಗಾಡಿಗಳನ್ನ ಸದ್ಯಕ್ಕೆ ಉಪಯೋಗಿಸ್ತಿರೋವಂಥವ್ರು ಏಪ್ರಿಲ್ 1 2019 ಇದಕ್ಕಿಂತ ಮುಂಚೆ ತೊಗೊಂಡಿರೋ ಗಾಡಿಗಳನ್ನ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ನಂಬರ್ ಪ್ಲೇಟ್ಗಳನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ನಂಬರ್ ಪ್ಲೇಟ್ ಚೇಂಜ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದು ಲೈನಲ್ಲಿ ಫುಲ್ಲು ಡೀಟೇಲ್ಸ್ ಬಂದಿದೆ. ಹೊಸ HSRP ಪ್ಲೇಟ್ಗಳಲ್ಲಿ 2 ಇರುತ್ತೆ ನೋಡಿ. ಮೇಲ್ಗಡೆ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ಕೆಳಗಡೆ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. HSRP ಪ್ಲೇಟ್ನ ಚೇಂಜ್ ಮಾಡಿಸಿದ್ರೆ ಅದು ಈ ರೀತಿಯಾಗಿ ಬದಲಾವಣೆಗೊಳ್ಳುತ್ತೆ. 2019 ಏಪ್ರಿಲ್ 1ನೇ ತಾರೀಕು ಆದಮೇಲೆ ಯಾರು ಹೊಸ ಗಾಡಿ ತೊಗೊಂಡಿರ್ತೀರೋ ಅಂಥವರು ಚೇಂಜ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಿಮ್ಮ ಗಾಡೀಲಿ ಹೊಸ ನಂಬರ್ ಪ್ಲೇಟ್ಗಳೇ ಆ್ಯಡ್ ಆಗಿ ಬಂದಿರುತ್ತೆ. 2019ಕ್ಕಿಂತ ಏಪ್ರಿಲ್ 1ನೇ ತಾರೀಕಿಂತ ಹಿಂದೆ ಗಾಡಿನ ಯೂಸ್ ಮಾಡ್ತಿರೋರು, ತೊಗೊಂಡಿರೋರು HSRP ಪ್ಲೇಟ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಇದು ಆನ್ಲೈನಲ್ಲಿ ನೀವೇ ಬೇಕಿದ್ದರೂ ಅಥವಾ ಸ್ವತಃ ಅಪ್ಲಿಕೇಶನ್ನ ಹಾಕೋಬಹುದು. ಇಲ್ಲಿ ಕೊಟ್ಟಿರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಗಾಡಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ, ಚಾರ್ಸಿ ನಂಬರ್ಗಳನ್ನೆಲ್ಲ ಹಾಕಿ ನಿಮ್ಮ ಓನರ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಿ ನಿಮಗೆ ಬೇಕಾಗಿರುವಂತಹ ಅಡ್ರೆಸ್ಗೆ, ನಿಮ್ಮ ಮನೆ ಅಡ್ರೆಸ್ಗಾಗಿರ್ಬೋದು ಅಥವಾ ಹತ್ತಿರದ ಶೋರೂಮ್ಗಳಿಗೆ ನೀವು ಬುಕ್ನ ಸ್ಲಾಟ್ ಬುಕ್ ಮಾಡ್ಕೋಬಹುದು. ಆಮೇಲೆ ನಿಮಗೆ ಯಾವ ಟೈಮಿಂಗ್ಸ್ ಬೇಕಿರುತ್ತೋ ಆ ಟೈಮಿಂಗ್ಸಲ್ಲಿ ಸ್ಲಾಟ್ನ ಅಲಾಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅಲ್ಲಿಗೆ ಹೋಗಿ ನೀವು ನಂಬರ್ ಪ್ಲೇಟ್ನ ಫಿಟ್ ಮಾಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಚಾರ್ಜಸ್ ಕೂಡ ತಗೊಳುತ್ತೆ. 2 ವೀಲರ್ಗೆ ಬೇರೆ ಚಾರ್ಜಸ್ ಇರುತ್ತೆ, ಆಟೋಗೆ ಬೇರೆ ಚಾರ್ಜಸ್ಸು, ಮತ್ತು ಟ್ರಕ್ಗಳಿದ್ದರೆ ದೊಡ್ಡ ಗಾಡಿಗಳಿಗೆ ಅದರದ್ದೇ ಆದ ಫೀಸ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಆನ್ಲೈನಲ್ಲೇ ಕೂಡ ಫೀಸ್ ಪೇಮೆಂಟ್ ಮಾಡಬೇಕು ನೀವು. ಅದಾದಮೇಲೆ ನೀವು ಪ್ಲೇಟ್ ನಿಮ್ಮ ಅಡ್ರೆಸ್ಗೆ, ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರೋ ಅಲ್ಲಿಗೆ ಬಂದಿರುತ್ತೆ. ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಶೋರೂಮ್ಗಳಿಗೆ ಹೋಗಿ ಫಿಟ್ ಮಾಡಿಸ್ಕೋಬೇಕು. ನಿಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ರೆ ಶೋರೂಮ್ಗೆ ಹೋಗಿ ಶೋರೂಮ್ ಅಡ್ರೆಸ್ಸೇ ಕೊಟ್ಟಿದ್ರೆ ಶೋರೂಮಲ್ಲೇ ಇದನ್ನು ಫಿಟ್ ಮಾಡಿಸ್ಕೋಬಹುದು. ಇದು ಕಡ್ಡಾಯವಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲರೂ ನಂಬರ್ ಪ್ಲೇಟ್ಗಳನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಅಂದರೆ 1000 ರೂಪಾಯಿವರೆಗೂ ನಿಮಗೆ ಫೈನ್ ಬೀಳಬಹುದು ಅಂತ ತಿಳಿಸ್ತಾ ಇದ್ದಾರೆ. ತುಂಬ ಸುಲಭವಾಗಿದೆ. ಮನೆಯಲ್ಲೇ ಕೂತ್ಕೊಂಡು, ಮೊಬೈಲ್ನಲ್ಲೇ ಕೂತ್ಕೊಂಡು ನೀವು ಪ್ಲೇಟ್ಗೆ ಅಪ್ಲೈ ಮಾಡ್ಕೋಬಹುದು. ತುಂಬ ಈಸಿ ಇರೋದ್ರಿಂದ ಆದಷ್ಟು ಬೇಗ ಮಾಡ್ಕೊಳ್ಳಿ, ಕೊನೆಯ ದಿನಾಂಕ ಮುಗಿಯೋದ್ರೊಳಗಡೆ, ಇಲ್ಲಾಂದರೆ ಫೈನ್ ಕಟ್ಟೋಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.